ಹೇಳಿದೆ. ಮಾಸ್ಟ್ರು ಈಗ ಚಲನಚಿತ್ರದಲ್ಲೂ ಕೂಡ ಕೋರಿಯೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮದಿಂದ ಸ್ಟಾರ್ಟ್ ಆಗಿ ಚಿತ್ರರಂಗದಲ್ಲಿ ಕೂಡ ಕೋರಿಯೋಗ್ರಾಫರ್ ಕೆಲಸ ಮಾಡ್ತಾರೆ. ನಮ್ಮ ವೇದಿಕೆಯಲ್ಲಿ ಎಷ್ಟೋ ಸರಿ ಬಂದವರು ಈಗ ರಿಯಾಲಿಟಿ ಶೋಸು, ಕೆಲವೊಂದು ಸಿನಿಮಾ, ಸೀರಿಯಲ್ ಎಲ್ಲ ಬೇರೆ ಬೇರೆ ವೇದಿಕೆಗಳಲ್ಲಿ ಗುರುತಿಸ್ಕೊತಾ ಇದ್ದಾರೆ. ಅದು ಪವರ್ ಬಂದು ರಘುವೀರ್ ಅವರ ಆ ಹೆಸರು, ಆ ನೇಮು, ಆ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದಂಥ ಒಂದು ಆ ರೆಫರೆನ್ಸು ಅವರ ಜೀವನಕ್ಕೆ ಅದು ಆಟೋಮೆಟಿಕ್ಲಿ ಬೆಳಕಾಗಿ ಎಲ್ಲರಿಗೂ ತೋರಿಸ್ತಾ ಇದೆ. ಹಾಗಾಗಿ ಅದಕ್ಕಿಂತ ಎಲ್ಲರಿಗೂ ಮುಖ್ಯವಾಗಿ ನಿಮ್ಮಂಥ ಸಾಧಕರ ಆಶೀರ್ವಾದ ಇವ್ರು ಬಂದಂಥ ಎಲ್ಲ ಮಕ್ಕಳಿಗೂ ಸಿಗ್ತಾ ಇದೆ. ಅದೊಂದು ಎಲ್ಲರಿಗೊಂದು ಪ್ಲಸ್ ಆಗ್ತಾ ಇದೆ. ಹಾಗಾಗಿ ಮಾಸ್ಟರ್ ಒಂದೆರಡು ಮಾತು. ಆಮೇಲೆ ಲಕ್ಕಿ ಸರ್, ನೆಕ್ಸ್ಟು ನಿಮ್ಮ ಸಿನಿಮಾಗಳಲ್ಲಿ ವಯಸ್ ಸರ್ ದಯವಿಟ್ಟು ಮಾಸ್ಟರ್ನ ನೆನಪಲ್ಲಿ ಇಟ್ಕೊಳ್ಳಿ. ಲಕ್ಕಿ ಸರ್, ಶಂಕರ್ ಸರ್, ನಮ್ಮ ಸಚಿನ್ ಸರ್, ನೆಕ್ಸ್ಟು ನಿಮ್ಮ ಪ್ರಾಜೆಕ್ಟ್ಗಳಲ್ಲಿ ಬ್ಯೂಟಿಫುಲ್ ಅದ್ಭುತ ಕೋರಿಯೋಗ್ರಾಫರ್ ಇವರು ನೋಡಿ. ಹಾಗಾಗಿ ಎರಡು ಮಾತು ಪ್ಲೀಸ್. ಇಲ್ಲ ಮಾಸ್ಟರ್ ಪ್ಲೀಸ್ ಒಂದೆರಡು ಮಾತು ಏನಾದ್ರು. ಎಲ್ಲರೂ ನಮಸ್ಕಾರ. ಹೆಸರು ಪ್ರಭು ಅಂತ, ಡ್ಯಾನ್ಸ್ ಕೊರಿಯೋಗ್ರಾಫರು. ಎಲ್ರಿಗೂ ಮೊದಲದು ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಗೊತ್ತಿಲ್ಲ ಏನು ಮಾತಾಡ್ಬೇಕಂತ. ರಘುವೀರ್ ಸರ್ದು ಅವ್ರ ಜೊತೆ ಅಂತೂ ಇರೋಕ್ಕಾಗಿಲ್ಲ. ಬಟ್ ಇಲ್ಲಿ ಫಸ್ಟ್ ಟೈಮ್ ನಾನು ಬಂದಾಗ ನಾನು ಇವ್ರ ಕಾರ್ಯಕ್ರಮನ ಕಂಟಿನ್ಯೂ ಮಾಡ್ಬೇಕಂತ ನನ್ನ ಮನಸ್ಸಿಗೆ ಬಂದ್ಬಿಡ್ತು ಆಲ್ರೆಡಿ. ಅದಕ್ಕೆ ಇವಾಗ ಸುಮಾರು ಜನ ಮಕ್ಕಳು ಹಬ್ಬಕ್ಕೆಲ್ಲ ಹೋಗಿದ್ದಾರೆ. ಹಂಗಾಗಿ ಇರೋ ಮಕ್ಕಳನ್ನೆಲ್ಲ ಕಾರ್ಯಕ್ರಮ ಕರ್ಕೊಂಬಂದಿದ್ದೀನಿ. ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮ ನಾನು ಹೇಳಿದ್ದೀನಿ ಸರ್, ನಿಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಮಕ್ಕಳು ಯಾವಾಗಲೂ ಸದಾಕಾಲ ಬರ್ತಾ ಇರ್ತಾರೆ. ರಘುವೀರ್ ಸರ್ನ ಕಾರ್ಯಕ್ರಮ ಕಂಟಿನ್ಯೂ ಮಾಡೋಣ. ಎಷ್ಟೇ ಕಷ್ಟ ಆದರೂ ನಾನು ನಿಮ್ಮ ಜೊತೆ ಇರ್ತೀನಿ. ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ. ನನ್ನ ಮಕ್ಕಳ ಕಡೆಯಿಂದ ನನ್ನ ಮಕ್ಕಳು ಲಾಸ್ಟಿಗೆ ಒಬ್ಬರಾದ್ರೂ ನಿಮ್ಮ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಹಾಗೆ ಮುಂದಿನ ಕಾರ್ಯಕ್ರಮ ಮಾಸ್ಟರ್ ಮೇ 17 ರಘುವೀರ್ ಸರ್ ಬರ್ತಡೆಗೆ ಸಂಸಾ ಬಯಲುರಂಗ ಮಂದಿರ. ಇವಾಗಲೇ ಸ್ವಲ್ಪ ಡೇಟ್ ಮೆನ್ಷನ್ ಮಾಡ್ಕೊಳ್ಳಿ, 1.5 ತಿಂಗಳಿದೆ. ಹಾಗಾಗಿ ನಿಮ್ದೆಲ್ಲ ಸಪೋರ್ಟ್ ಹೀಗೆ ಇರಬೇಕು. ಸಾಕೆ, ನಿಮ್ಮ ಗರ್ಲ್ಫ್ರೆಂಡ್ ಈ ಸರಿ ಇಲ್ಲ, ಕಾರುಣ್ಯ, ನಿನ್ಗೆ ಬೇಜಾರಾಗ್ತಾ ಇಲ್ವಾ? ಎಷ್ಟು ಬೇಜಾರಾಗ್ತಾ ಇದೆ? ಆಸ್ತಿ ಬೇಜಾರಾಗ್ತಿದೆ ಅಂತ ನೋಡಿ ಗರ್ಲ್ಫ್ರೆಂಡ್ನ. ನಿಜವಾಗಲ್ವಾ? ನಮ್ಗೆ ಯಾಕೆ ಸಿಂಧೋಕ ಮತ್ತು ರಘುವೀರ್ ಸರ್ ನೆನಪಾಗ್ತಿದ್ದಾರೆ. ಸಿಂಧೋಕ ಬೇಜಾರಾದಾಗ ರಘುವೀರ್ ಸರ್ ಹಾಗೆ ಇರ್ತಿದ್ರು. ನೀನು ತುಂಬ ಬೇಜಾರಾಗ್ತಿದೆ ತಾನೇ? ಓಕೆ, ಪ್ರಪೋಸ್ ಬಂದ್ಬಿಡ್ತು. ನೋಡಿದ್ರೆ ಪಕ್ಕ ಇವ್ರು ಮನ್ಸಲ್ಲಿ ಇದ್ದಾರೆ ಕಾರುಣ್ಯ ಅವರು. ಓಕೆನಾ? ಚೇಂಜ್ ಮಾಡಿದ್ರು ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ಹೆಂಗಿರ್ತಂದ್ರೆ ಇವರು ಯಾವಾಗ ಒಂದು ರೌಂಡ್ ಇರ್ತಾವ್ರೆ ಇಬ್ಬರಿಗೂ, ಇವ್ನು ಒಂದೊಂದ್ಸರಿ ಎತ್ತಕ್ಕಾಗಲ್ಲ, ರೌಂಡ್ ಸುತ್ತಾನೆ ಬಿಟ್ಬಿಡ್ತಾನೆ. ಇವ್ನ ಕಾರುಣ್ಯ ಎತ್ಕೊಂಡು ರೌಂಡ್ ಸುತ್ತಾಳೆ, ಇವ್ನು ಬ್ಯಾಲೆನ್ಸ್ ರೌಂಡ್ನ. ಅಷ್ಟು ಅದ್ಭುತ ಜೋಡಿ ಇವ್ರಿಗೂ. ಓಕೆ, ಸೊ ಬೇಜಾರಲ್ಲಿದೆ, ಏನು ಮಾಡ್ತಾನೆ ನೋಡೋಣ. ಆಲ್ ದ ಬೆಸ್ಟ್. ಹಾಕಿ